ಇನ್ನು ಆರ್ಸಿಬಿ ಗೆಲುವಿಗೆ ಸಚಿವ ಸಂತೋಷ್ ಲಾಡ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. 18 ವರ್ಷದ ಬಳಿಕ ಆರ್ಸಿಬಿ ಗೆದ್ದಿರೋದಕ್ಕೆ ಸಂಭ್ರಮ ಮುಗಿಲು ಮುಟ್ಟಿದೆ. ಜಗತ್ತಿನಾದ್ಯಂತ ಆರ್ಸಿಬಿ ಅಭಿಮಾನಿಗಳಿದ್ದಾರೆ. ಕಪ್ ಗೆದ್ದಿದ್ದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. 18 ವರ್ಷ ಆದ್ಮೇಲೆ ಆರ್ಸಿಬಿ ಗೆದ್ದಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೆಲೆಬ್ರೇಷನ್ ಆಗಿದೆ. ಥ್ರೂಔಟ್ ದ ವರ್ಲ್ಡ್ ಅಂಡ್ ಥ್ರೂಔಟ್ ಇಂಡಿಯಾ ಎಲ್ಲೆಲ್ಲಿ ಆರ್ಸಿಬಿ ಫ್ಯಾನ್ಸ್ ಇದ್ದಾರೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಸೆಲೆಬ್ರೇಷನ್ ಆಗಿದೆ. 18 ವರ್ಷ ಆದ್ಮೇಲೆ ಗೆದ್ದಿದ್ದೀವಿ, ಖುಷಿ ಇದೆ. ಸೊ ಥ್ಯಾಂಕ್ಸ್ ಅಟ್ ಲಾಸ್ಟ್ ವಿ ಕುಡ್ ಮೇಕ್ ಆಫ್ಟರ್ 18 ಇಯರ್ಸ್ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. 18 ವರ್ಷ ಆದ್ಮೇಲೆ ಆರ್ಸಿಬಿ ಗೆದ್ದಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೆಲೆಬ್ರೇಷನ್ ಆಗಿದೆ. ಥ್ರೂಔಟ್ ದ ವರ್ಲ್ಡ್ ಅಂಡ್ ಥ್ರೂಔಟ್ ಇಂಡಿಯಾ. ಇನ್ನು ಸಚಿವ ಕೆಜೆ ಜಾರ್ಜ್ ಕೂಡ ಆರ್ಸಿಬಿ ಗೆಲುವಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಇದು ಹೆಮ್ಮೆಯ ಕ್ಷಣ ಅಂತ ಹೇಳಿದ್ದಾರೆ. ಎಲ್ಲ ಕನ್ನಡಿಗರ ಪರವಾಗಿ ಅಭಿನಂದನೆಯನ್ನ ಹೇಳ್ತೀನಿ. ಸಿಎಂ ಕೂಡ ಪ್ರತಿಯೊಂದು ಮ್ಯಾಚ್ ಅನ್ನು ವೀಕ್ಷಿಸಿದ್ದಾರೆ. ನಾನು ಫೈನಲ್ ಪಂದ್ಯವನ್ನ ವೀಕ್ಷಿಸಿದ್ದೀನಿ ಅಂತ ಕೆಜೆ ಜಾರ್ಜ್ ಹೇಳಿದ್ದಾರೆ. ಭಾರಿ ಒಂದು ಹೆಮ್ಮೆ ನಮಗೆಲ್ಲ, ಪ್ರತಿಯೊಬ್ಬರು ಕನ್ನಡಿಗರಿಗೆ. ಇವತ್ತು IPL ಆರ್ಸಿ ಟೀಮ್ ಗೆದ್ದಿದ್ದಕ್ಕೆ ಎಲ್ಲ ಕನ್ನಡಿಗರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ. CM ಅವರು ಭಾರಿ ಒಂದು ಮ್ಯಾಚ್ ಫಿಕ್ಸ್ ಮಾಡೋದಿಲ್ಲ. ಅವ್ರು ಯೂಶಲಿ ಅವ್ರಿಗೆ ಟೈಮ್ ಸಿಕ್ಕಿದ್ರೆ ಎಲ್ಲ ಕ್ರಿಕೆಟ್ ಮ್ಯಾಚ್ ನೋಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.